ಕರ್ನಾಟಕ ಅಂದರೆ ಬರೀ ಬೆಂಗಳೂರು ಮಾತ್ರನಾ? ನಮ್ಮ ಉತ್ತರ ಕರ್ನಾಟಕದ ಬೆವರಿನ ಬೆಲೆಗೆ ಇಲ್ಲಿ ಬೆಲೆಯೇ ಇಲ್ವಾ? ಯಾಕೆ ನಮ್ಮ ಉತ್ತರ ಕರ್ನಾಟಕ ಇಷ್ಟು ಹಿಂದೆ ಉಳಿದಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಎಲ್ಲರಿಗೂ ಉತ್ತರ ಕರ್ನಾಟಕ ಅಂದರೆ ಬರೀ ಕೆಟ್ಟ ಮಾತುಗಳು, ದುಬೆಲ್ ಮೀನಿಂಗ್ ಜೋಕ್ಸ್ಗಳು, ಕೆಟ್ಟ ಜನಪದಗಳು. ನಿಜಕ್ಕೂ ಉತ್ತರ ಕರ್ನಾಟಕದಲ್ಲಿ ಇರೋದೇನು? ಉತ್ತರ ಕರ್ನಾಟಕವು ಚಾಲುಕ್ಯ, ವಿಜಯನಗರ ಮತ್ತು ಆದಿಲ್ ಶಾಹಿಗಳ ಭವ್ಯ ಇತಿಹಾಸವನ್ನು ಸಾರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾದ ಹಂಪಿ, ಪಟ್ಟದಕಲ್ಲು ಮತ್ತು ಬಾದಾಮಿ ಗುಹೆಗಳನ್ನು ಒಳಗೊಂಡಿದೆ. ವಿಜಯಪುರದ ಗೋಲ್ ಗುಂಬಜ್, ಬೀದರ್ ಕೋಟೆ, ಐಹೊಳೆ ದೇವಾಲಯಗಳು ಮತ್ತು ಬೆಳಗಾವಿಯ ಐತಿಹಾಸಿಕ ಕೋಟೆಗಳು ಇಲ್ಲಿನ ವಾಸ್ತುಶಿಲ್ಪದ ಪ್ರಮುಖ ಆಕರ್ಷಣೆಗಳಾಗಿವೆ. ಉತ್ತರ ಕರ್ನಾಟಕ ರಾಜಮನೆತನಗಳ ತವರೂರಾಗಿದ್ದು ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕದಂಬರು ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಇಂತಹ ಮಹಾನ್ ರಾಜಮನೆತನ ಆಳಿದ ಒಂದು ಪ್ರದೇಶ. ಅಷ್ಟಕ್ಕೂ ಈ ಉತ್ತರ ಕರ್ನಾಟಕ ಯಾವುದರಲ್ಲಿ ಸರಿಯಾಗಿ ಶಿಕ್ಷಣ ಇಲ್ಲ, ಶೌಚಾಲಯ ಇಲ್ಲ, ನಿರುದ್ಯೋಗ. ನಮ್ಮಲ್ಲಿರೋ JSWನಂತಹ ದೊಡ್ಡ ಕಂಪನಿಗಳಲ್ಲಿ ನಮ್ಮ ಭಾಗದ ಜನರಿಗೆ ಕೆಲಸ ಮಾಡಲು ಸರಿಯಾಗಿ ಅವಕಾಶಗಳಿಲ್ಲ. ರೈತರಿಗೆ ಬೆಂಬಲ ಬೆಲೆ ಇಲ್ಲ. ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಗುಂಡಿ ಬಿದ್ದಿರೋ ರಸ್ತೆ, ಲಂಚ ಅನ್ನೋ ಒಂದು ದೊಡ್ಡ ಕೆಟ್ಟ ಕೆಲಸ. ಸರ್ಕಾರಿ ಕೆಲಸದಲ್ಲಿ ನಮ್ಮ ಭಾಗದ ಜನಕ್ಕೆ ಸರಿಯಾಗಿ ಅವಕಾಶ ಸಿಗ್ತಿಲ್ಲ. ಸರ್ಕಾರದ ಸೌಲಭ್ಯಗಳು ಸರಿಯಾಗಿ ಸಿಗ್ತಿಲ್ಲ. ಬಜೆಟ್ನಲ್ಲಿ ನಮ್ಮ ಉತ್ತರ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗೆ ಕೋಟಿಗಟ್ಟಲೆ ಹಣ ಬರುತ್ತೆ. ಅದರ ಅಭಿವೃದ್ಧಿ ಆಗ್ತಿರೋದು ಕೇವಲ ಸ್ವಲ್ಪವೇ. ಇದಕ್ಕೆಲ್ಲ ಕಾರಣ ನಮ್ಮ ಭಾಗದಲ್ಲಿರೋ ಭ್ರಷ್ಟ ರಾಜಕಾರಣಿಗಳು. ಇದೆಲ್ಲ ಪರಿಹಾರ ಆಗ್ಬೇಕಂದ್ರೆ ನಾವು ಒಳ್ಳೆಯ ರಾಜಕಾರಣಿಗೆ ಮತ ಹಾಕಬೇಕು. ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಕಾಮೆಂಟ್ ಮಾಡಿ.